ಧಾರವಾಡದಲ್ಲಿ ಪ್ರಭಾವಿ ಸಚಿವರೊಬ್ಬರಿಗೆ ಸೇರಿದ ಸಕ್ಕರೆ ಕಾರ್ಖಾನೆ ತಲೆ ಎತ್ತುತ್ತಿದೆ. ಹೀಗಾಗಿ ಕಬ್ಬು ಬೆಳೆಗಾರರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿನ ಕಬ್ಬು ಬೆಳೆಗಾರರು ಆದರೆ ಈ ಫ್ಯಾಕ್ಟರಿಯ ಸುತ್ತಮುತ್ತ ಇರುವ ಗ್ರಾಮಗಳ ಗ್ರಾಮಸ್ಥರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಮೃಣಾಲ್ ಸಕ್ಕರೆ ಕಾರ್ಖಾನೆ ನಿರ್ಮಾಣಕ್ಕೆ ವಿರೋಧ. ಕಾರ್ಖಾನೆ ಪ್ರಾರಂಭಿಸಬಾರದು ಅಂತ ಗ್ರಾಮಸ್ಥರ ಆಗ್ರಹ. ನೀವು ದೃಶ್ಯಗಳಲ್ಲಿ ನೋಡುತ್ತಿರುವ ನಿರ್ಮಾಣ ಹಂತದ ಸಕ್ಕರೆ ಕಾರ್ಖಾನೆ ಪ್ರಭಾವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸೇರಿದ್ದು. ಧಾರವಾಡ ತಾಲೂಕಿನ ಪುಡಕಲಕಟ್ಟಿ, ಕರಡಿಗುಡ್ಡ ಹಾಗೂ ಯಾದವಾಡ ಗ್ರಾಮಗಳ ಮಧ್ಯೆ ವಿಶಾಲವಾದ ಪ್ರದೇಶದಲ್ಲಿ ಈ ಸಕ್ಕರೆ ಕಾರ್ಖಾನೆ ಆರಂಭವಾಗುತ್ತಿದೆ. ಈ ಸಕ್ಕರೆ ಕಾರ್ಖಾನೆಗೆ ಮೃಣಾಲ್ ಸಕ್ಕರೆ ಕಾರ್ಖಾನೆ ಎಂದು ಹೆಸರಿಡಲಾಗಿದೆ. ಆದರೆ ಈ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಬಾರದು ಎಂದು ಧಾರವಾಡ ತಾಲೂಕಿನ ಯಾದವಾಡ ಗ್ರಾಮಸ್ಥರು ಭಾರೀ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ ದೀಪಾವಳಿಯಂದೇ ಕಾರ್ಖಾನೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಿ ಕಾಮಗಾರಿ ಆರಂಭಿಸಲಾಗಿದೆ. ಆದರೆ ಈಗ ಯಾದವಾಡ ಗ್ರಾಮಸ್ಥರು ಈ ಕಾರ್ಖಾನೆ ನಿರ್ಮಾಣಕ್ಕೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಕಾರ್ಖಾನೆ ನಿರ್ಮಾಣವಾಗುವುದರಿಂದ ರೈತರ ಫಲವತ್ತಾದ ಜಮೀನು ಹಾಳಾಗುತ್ತದೆ, ರೈತರ ಬೆಳೆ ನಾಶವಾಗುತ್ತದೆ, ಈ ಭಾಗದ ಹಳ್ಳಗಳು ಕಲುಷಿತಗೊಳ್ಳುತ್ತವೆ ಎಂದು ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಆಹಾರ ಧಾನ್ಯಗಳನ್ನು ಬೆಳೆಯೋದ್ರಿಂದ ಈ ಫ್ಯಾಕ್ಟರಿ ಆಗೋದ್ರಿಂದ ಅದರಿಂದ ಬರುವಂತ ಬೂದಿ ಇವುಗಳ ಎಲೆಗಳ ಮೇಲೆ ಕೂತ್ರ ಬೆಳೆಗಳ ಮೇಲೆ ಪರಿಣಾಮ ಬೀರ್ತಿದೆ. ಆ ಬೆಳೆ ಹಾಳಾಗಿ ಹೋಗ್ತಿದೆ. ಇದರಿಂದ ಬರುವಂತ ಕಲುಷಿತ ನೀರು ಭೂಮಿ ಒಳಗೆ ಹೋಗಿ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿದೆ. ಅದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇದಾರಂತ. ಈ ಫಲವತ್ತಾದ ಭೂಮಿ ಮತ್ತು ನಮ್ಮ ರೈತರಿಗೆ ತೊಂದರೆ ಕೊಡೋದು ಬೇಡ. ಆ ಫ್ಯಾಕ್ಟರಿ ಯಾವತ್ತು ಯಾವುದೇ ಕಾಲಕ್ಕೂ ನಾವು ಮಾಡ್ಲಿಕ್ಕೆ ಬಿಡುವುದಿಲ್ಲ. ಪಂಚಾಯತಿ ಸದಸ್ಯರು ಕೂಡ ತಾವು ರಾಜೀನಾಮೆ ಕೊಡ್ತೇವೆ ಅದನ್ನ ಏನಾದ್ರು ಮಾಡ್ಲಿಕ್ಕೆ ಹೋದ್ರು ಅಂತ ಹೇಳಿದ್ದಾರೆ. ಅದರಂತೆ ಗ್ರಾಮಸ್ಥರು ಉಪವಾಸ ಸತ್ಯಾಗ್ರಹ ಮಾಡ್ಲಿಕ್ಕೂ ತಯಾರಾಗಿದ್ದಾರೆ. ನಾವು ಈ ನಿರ್ಧಾರ ತಗೊಂಡಿದ್ದೇವೆ, ಯಾವತ್ತು ನಾವು ಆ ಫ್ಯಾಕ್ಟರಿ ಮಾಡ್ಲಿಕ್ಕೆ ಕೊಡುವುದಿಲ್ಲ. ಇನ್ನು ಈ ಸಕ್ಕರೆ ಕಾರ್ಖಾನೆಯಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ, ವಾಯು ಮಾಲಿನ್ಯ ಉಂಟಾಗುತ್ತದೆ, ಜನರ ಆರೋಗ್ಯವೇ ಮುಖ್ಯ. ಹೀಗಿರುವಾಗ ಪಂಚಾಯಿತಿಯಿಂದಲೂ ಕಾರ್ಖಾನೆಗೆ ಎನ್ಒಸಿ ಕೂಡ ಕೊಟ್ಟಿಲ್ಲ. ಜನರ ವಿರೋಧದ ನಡುವೆಯೂ ಕಾರ್ಖಾನೆ ಕಾಮಗಾರಿ ಆರಂಭಗೊಂಡರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಯಾದವಾಡ ಗ್ರಾಮದಲ್ಲಿ ಮೃಣಾಲ್ ಸಕ್ಕರೆ ಶುಗರ್ ಫ್ಯಾಕ್ಟರಿ ಪ್ರಾರಂಭ ಆಗ್ತಾ ಇದ್ದು ನಮ್ಮ ಪಂಚಾಯತಿಗೆ ಪರ್ಮಿಷನ್ ಕೇಳ್ಕೊಂಡು ಬಂದಾಗ ಇವತ್ತು ಸುತ್ತು ಕಡೆ ಎಲ್ಲ ಕಡೆ ಇವತ್ತು ಶುಗರ್ ಫ್ಯಾಕ್ಟರಿಯಿಂದ ಸಾಕಷ್ಟು ರೈತರ ಆರೋಗ್ಯ ಇರ್ಬೋದು, ಜನರ ಆರೋಗ್ಯ ಇರ್ಬೋದು, ಎಲ್ಲ ರೀತಿಯ ದುಷ್ಪರಿಣಾಮ ಆಗ್ತಾ ಇರೋದ್ರಿಂದ ಇನ್ನು ಬರುವಂತ ದಿನಗಳಲ್ಲಿ ಎಲ್ಲ ಇವತ್ತು ರೈತ ಪರ ಇರ್ಬೋದು, ಎಲ್ಲ ಇವತ್ತು ಆರೋಗ್ಯ ದೃಷ್ಟಿಯಿಂದ ಇರ್ಬೋದು, ನೈಸರ್ಗಿಕವಾದಂಥ ರಕ್ಷಣೆ ಇರ್ಬೋದು, ಇವೆಲ್ಲ ಸಂಘಟನೆಗಳ ಮುಖಾಂತರ ಉಗ್ರವಾದಂಥ ಹೋರಾಟವನ್ನು ಮಾಡಿ ಖಂಡಿತವಾಗಿ ನಾವು ಇದನ್ನು ಬಂದ್ ಮಾಡಲಿಕ್ಕೆ ಅತ್ಯಂತ ಯಶಸ್ವಿಯಾದಂಥ ನಿರ್ಧಾರಗಳನ್ನು ಮುಂದಿನಿಂದ ತಗೋತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸದ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೇಕ ರೈತರ ಜಮೀನನ್ನ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡೋದಕ್ಕಾಗಿ ಖರೀದಿ ಪಡೆದು ಕಾಮಗಾರಿ ಆರಂಭಿಸಿದ್ದಾರೆ. ಆದರೆ ಯಾದವಾಡ ಗ್ರಾಮಸ್ಥರು ಈ ಕಾರ್ಖಾನೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತದೆಯೋ ಕಾದು ನೋಡಬೇಕಿದೆ. ಜಾವಿದ ಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.